ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ಯೋಗೇಶ್. ಇವತ್ತು ನನ್ನ ಡ್ರೈವಿಂಗ್ ಸ್ಕೂಲಲ್ಲಿ ಒಬ್ಬರು ಸ್ಪೆಷಲ್ ಸ್ಟೂಡೆಂಟ್ ಇದ್ದಾರೆ. ಅವರೇ ನನ್ನ ವೈಫ್. ಹೌದು, ನನ್ನ ವೈಫ್ಗೆ ಕಾರ್ ಡ್ರೈವಿಂಗ್ ಕಲಿಸೋದು ನನ್ನ ಜವಾಬ್ದಾರಿ ಆಗಿದೆ. ಕಾರ್ ಡ್ರೈವಿಂಗ್ ಕಲಿಯೋದು ನಿಂಗೆ ತುಂಬ ಇಷ್ಟನಾ? ಇಷ್ಟ. ಏನು ಗೊತ್ತು ನಿನಗೆ ಕಾರ್ ಓಡಿಸೋದ್ರಲ್ಲಿ? ಇನ್ನ ಏನು ಗೊತ್ತಿಲ್ಲ, ಇವಾಗ ಕಲ್ಕೊಬೇಕು. ಏನು ಗೊತ್ತಿಲ್ಲ? ಝೀರೋ. ಹೌದು. ಪಕ್ಕದ ಸೀಟಲ್ಲಿ ಕುತ್ಕೊಳ್ಳೋದು ಬಿಟ್ಟು ಕಾರ್ ಡ್ರೈವಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಎಷ್ಟು ದಿನದಲ್ಲಿ ಕಲ್ಕೊಳ್ತೀಯ ಕಾರ್ ಡ್ರೈವಿಂಗ? 1 ವೀಕಲ್ಲಿ. 1 ವೀಕಲ್ಲಿ ಪಕ್ಕ? ಪಕ್ಕ. ಹೇಳೋದನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ ಬೇಗನೆ ಕಲಿಬೋದು. ಅರ್ಥ ಮಾಡ್ಕೊಳ್ತೀಯ? ಓಕೆ. ನನಗೆ ಲಾಸ್ಟಲ್ಲಿ ಒಂದು ಕಮೆಂಟ್ ಬಂದಿತ್ತು. ಅವರೇನೋ 10 ಕ್ಲಾಸಸ್ಗೆ ಹೋಗಿದ್ರಂತೆ, ಆದರೆ ಡ್ರೈವಿಂಗ್ ಕಲ್ತಿಲ್ಲ ಸರಿಯಾಗಿ ಅಂತ. ಈಗ ಕೆಲವೊಂದು ಕಡೆ ಹೇಳ್ಕೊಡೋ ಕಡೆ ಏನು ಮಾಡ್ತಾರೆ, ಈಗ ಮ್ಯಾಕ್ಸಿಮಮ್ ಅವರು DL ಮಾಡಿಸೋದರ ಸಲುವಾಗಿ ಅವರು ಕಲಿಸ್ತಾ ಇರ್ತಾರೆ. ಏನು ಮಾಡಬೇಕು, ಗಾಡಿನ ಮೂವ್ ಮಾಡಬೇಕು. ಈಗ ಅವ್ರು ಹೇಳ್ಕೊಡ್ತಿರ್ತಾರೆ, ಆದರೆ ಗಾಡಿಯ ಕಂಟ್ರೋಲ್ ಪೂರ್ತಿ ಅವ್ರ ಕೈಲೇ ಇರುತ್ತೆ. ಅದು ಅವ್ರ ತಪ್ಪು ಏನಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಗಾಡಿ ಡ್ಯಾಮೇಜ್ ಆಗ್ಬೋದು ಅನ್ನೋ ಭಯ ಅವ್ರಿಗಿರುತ್ತೆ. ಆ ಸ್ಟೂಡೆಂಟಿಗೆ ಅದನ್ನ ಮನವರಿಕೆ ಮಾಡಿಸ್ಬೇಕು, ಪ್ರತಿಯೊಂದ್ರ ಬಗ್ಗೆನೂ ಅರ್ಥ ಮಾಡಿಸ್ಬೇಕು. ಹಾಗಿದ್ದಾಗ ಅವರ ಭಯ ಹೋಗಿ ಅವರು ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಡ್ರೈವಿಂಗ್ ಕ್ಲಾಸ್ನ ಶುರು ಮಾಡೋಣ. ಓಕೆ. ಸರಿ, ಈಗ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿದ್ಯಲ್ಲ, ಸೀಟ್ ಕಂಫರ್ಟೇಬಲ್ ಇದೆಯಾ? ಇಲ್ಲ. ಯಾಕಿಲ್ಲ? ಹಿಂದೆ ಅನ್ನಿಸ್ತಿದೆ ನನಗೆ. ಹಿಂದೆ ಅನಿಸ್ತಿದ್ಯಾ? ಯಾಕೆ? ಕ್ಲಚ್, ಎಕ್ಸಿಲೇಟರ್, ಬ್ರೇಕ್ಗೆ ಕಾಲು ಸಿಗಲ್ವಾ? ಪ್ರೆಸ್ ಮಾಡಿ. ಸಿಗುತ್ತೆ. ಓ, ಸಿಗಲ್ಲ. ಇಷ್ಟೇ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಸೀಟ್ನ ಮುಂದೆ ಎಳ್ಕೋಬೇಕು. ಇಲ್ಲಿ ಕೆಳಗಡೆ ರಾಡ್ ಇರುತ್ತೆ ನೋಡಿ, ಎತ್ತ ಮೇಲೆ ಹಿಂದೆ ಹೋಯ್ತು. ಮುಂದೆ ಎಳ್ಕೋ ಸೀಟ್. ಇನ್ನೊಂದು ಸ್ವಲ್ಪ. ಹಾಂ, ಇನ್ನೊಂದು ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಹಾಂ, ಪ್ರೆಸ್ ಮಾಡು ಕ್ಲಚ್. ಅದು ಎಕ್ಸಿಲೇಟರ್, ಅದು ಆ ಕಡೆ ಇರೋದು ಕ್ಲಚ್. ಪ್ರೆಸ್ ಮಾಡು ಪೂರ್ತಿ. ಕಾಲು ಹೋಗುತ್ತಾ ಅಲ್ಲಿವರೆಗೂ? ಇಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಮಾಡ್ಕೋ ಸೀಟ. ಇನ್ನೊಂದು ಸ್ವಲ್ಪ. ಹಾಂ, ಇವಾಗ ಪ್ರೆಸ್ ಮಾಡು. ಹೋಗುತ್ತಾ? ಹಿಂಬದಿ ಟಚ್ ಮಾಡು ಫ್ಲೋರ್ಗೆ. ಟಚ್. ಹಾಂ ಹಾಂ. ಸೀಟ್ನ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಕ್ಲಚ್ ಪ್ರೆಸ್ ಆದಾಗ ಹಿಂಬಡಿ ಫ್ಲೋರ್ಗೆ, ನೆಲಕ್ಕೆ ಟಚ್ ಆಗಿರಬೇಕು. ಅದು ಕಂಫರ್ಟೇಬಲ್ ಅಂತ. ಹಾಂ, ಇವಾಗ ಸಿಗುತ್ತಲ್ಲ? ಸಿಗುತ್ತೆ. ಸ್ಟೇರಿಂಗು ತುಂಬ ಹತ್ರ. ಸ್ಟೇರಿಂಗ್ನ ಒಂದು ಸ್ವಲ್ಪ ಹೈಟ್ ಮಾಡ್ಕೊ. ಅಲ್ಲಿ ಹಾಂ ಕ್ಲಿಪ್ ಇರುತ್ತೆ, ಅದನ್ನ ಓಪನ್ ಮಾಡು. ಹಾಂ, ಹೈಟ್ ಮಾಡು ಸ್ಟೇರಿಂಗ. ಎತ್ತು ಪೂರ್ತಿ. ಹಾಂ, ಈಗ ಲಾಕ್ ಮಾಡು. ಆಯಿತಾ? ಈಗ ಕಂಫರ್ಟೇಬಲ್ ಆಗಿದೆ ಸೀಟು? ಎಸ್. ಏನೇನು ತಿಳ್ಕೊಂಡೆ ಈಗ? ಸೀಟ್ ಅಡ್ಜಸ್ಟ್ಮೆಂಟ್ ತಿಳ್ಕೊಂಡೆ. ಹಾಂ, ಸೀಟ್ ಅಡ್ಜಸ್ಟ್ಮೆಂಟ್ ಅಂದರೆ ಕ್ಲಚ್ಗೆ ನಮ್ಮ ಕಾಲು ಅಡ್ಜಸ್ಟ್ ಆಗುತ್ತೋ ಇಲ್ಲೋ, ಫ್ಲೋರಿಗೆ ಟಚ್ ಆಗುತ್ತೋ ಇಲ್ಲೋ ಅಂತ. ಹೌದೌದು. ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡ ತಕ್ಷಣ ಫಸ್ಟ್ ಕಂಫರ್ಟೇಬಲ್ ನೋಡಬೇಕು. ನಾವು ಸೀಟಲ್ಲಿ ಕುತ್ಕೊಂಡಾಗ ಕ್ಲಚ್ಚು, ಬ್ರೇಕ್, ಎಕ್ಸಿಲೇಟ್ ಪ್ರೆಸ್ ಮಾಡೋದಕ್ಕೆ ಸರಿ ಆಗುತ್ತಾ ಇಲ್ವ ಅಂತ. ಮತ್ತು ಸ್ಟೇರಿಂಗ್ನ ಹೊಟ್ಟೆಗೆ ಸಮೀಪ ಇಟ್ಕೋಬಾರ್ದು, ಒಂದು ಸ್ವಲ್ಪ ಹೈಟಲ್ಲಿ ಇಟ್ಕೊಂಡಿರ್ಬೇಕು. ನಾನು ಹೇಳ್ಕೊಡೋದನ್ನ ಕರೆಕ್ಟಾಗಿ ಮನವರಿಕೆ ಮಾಡಿಕೊಂಡು ಕಲ್ತ್ಕೊಂಡ್ರೆ ಆದಷ್ಟು ಬೇಗನೆ ಕಲ್ಕೊತೀಯ. ಇನ್ನೊಂದು 2 ದಿವಸದಲ್ಲೇ ನೀನು ಮೂವ್ ಮಾಡೋದು ಕೂಡ ಕಲಿಬೋದು. ಅರ್ಥ ಮಾಡ್ಕೊಳ್ತೀಯ? ಮಾಡ್ಕೋತೇನೆ. ಸರಿ, ಇವಾಗ ನೀನು ಮೂವ್ ಮಾಡೋದನ್ನ ಕಲಿತೆ ಅಂತ ತಿಳ್ಕೊ. ಗಾಡಿನ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ. ಲೆಫ್ಟ್ ಸೈಡು ಒಂದು ಮಗು ಇರುತ್ತೆ, ರೈಟ್ ಸೈಡು ಒಂದು ಅಜ್ಜ ಇರುತ್ತೆ. ಯಾರಿಗೆ ಗೊತ್ತೀಯ? ಅಜ್ಜಂಗೆ ಗೊತ್ತೇನೆ. ಯಾಕೆ ಬ್ರೇಕ್ ಇಲ್ವಾ ಕಾರ್ಗೆ? ಇರುತ್ತೆ. ಮತ್ತು ಅಜ್ಜನಿಗೆ ಯಾಕೆ ಗೊತ್ತೀಯ? ಮಗು ಆದ್ರೆ ಬೆಳಿಬೇಕಿರುತ್ತೆ, ಅಜ್ಜ ಆದ್ರೆ ಹೋಗ್ತಿರ್ತಾನೆ, ಅದಕ್ಕೆ. ಅಂದರೆ ಏಜ್ ಆದವರೆಲ್ಲ ಹೋಗ್ಬಿಡ್ಬೇಕಂತಂದ? ಹೌದು. ಈ ರೀತಿ ಹುಚ್ಚಾಟಗಳನ್ನ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಮುಂಚೆ ಎಲ್ಲ ಕನ್ಫರ್ಮ್ ಆಗೋವರೆಗೂ ನೀವು ರೋಡಿಗೆ ತರಲೇಬಾರ್ದು ಗಾಡಿನ. ಯಾವುದಾದ್ರೂ ಗ್ರೌಂಡಲ್ಲೇ ಕಲಿಬೇಕು. ನಮಗೆ ಪರ್ಫೆಕ್ಟಾಗಿ ನಮಗೆ ಡ್ರೈವಿಂಗ್ ಬರುತ್ತೆ ಅಂದ ಕಾಲಕ್ಕೆ ಮಾತ್ರ ಗಾಡಿನ ರೋಡ್ಗೆ ತರಬೇಕು. ಗಾಡಿ ನಿಲ್ಲಿಸೋದಕ್ಕೆ ಬ್ರೇಕ್ ಅಂತ ಇರುತ್ತೆ. ಬ್ರೇಕ್ ಪ್ರೆಸ್ ಮಾಡಿದ್ರೆ ಗಾಡಿ ನಿಂತ್ಬಿಡುತ್ತೆ, ಯಾರಿಗೂ ಗುದ್ದೋ ಅವಶ್ಯಕತೆ ಇರಲ್ಲ. ಗೊತ್ತಾಯ್ತಾ? ಆಯ್ತು. ಹಾಂ, ಹಾಗಾಗಿ ಈಗ ಕಲಿಯೋರು ಮಾತ್ರ ದಯವಿಟ್ಟು ರೋಡಲ್ಲಿ ಕಲಿಯೋದಕ್ಕೆ ಹೋಗಬೇಡಿ. ಜೊತೆಗೆ ಯಾರನ್ನಾದ್ರೂ ಡ್ರೈವಿಂಗ್ ಗೊತ್ತಿರೋರನ್ನ, ಹೇಳ್ಕೊಡೋದಕ್ಕೆ ಮನಸ್ಸಿರೋಂಥವ್ರನ್ನ ಕರ್ಕೊಳ್ಳಿ. ಯಾವುದಾದ್ರೂ ಜನ ಇಲ್ದಿರೋಂಥ ಗ್ರೌಂಡ್ಗೆ ಹೋಗಿ ಕಲೀರಿ, ಅಲ್ಲೇನು ತೊಂದರೆ ಆಗೋದಿಲ್ಲ. ಇವಾಗ ಮೊದಲಿಗೆ ಕಾರ್ನಲ್ಲಿರುವ ಬೇಸಿಕ್ಸ್ಗಳನ್ನ ತಿಳ್ಕೊಬೇಕು. ಅಂದರೆ ಕಾರ್ನಲ್ಲಿ ಯಾವ ಪಾರ್ಟ್ ಏನು ಕೆಲಸ ಮಾಡುತ್ತೆ ಅಂತ. ನೀಗ ಹಿಡ್ಕೊಂಡಿದೆಯಲ್ಲ, ಇದು ಸ್ಟೇರಿಂಗು. ಇದೇನು ಕೆಲಸ ಮಾಡುತ್ತೆ ಹೇಳು? ಗಾಡಿ ಸ್ಟ್ರೇಟಾಗಿ ಹೋಗೋಕ್ಕೆ, ನಮ್ಗೆ ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇದನ್ನ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಗಾಡಿ ಲೆಫ್ಟ್ ಸೈಡ್ ಹೋಗುತ್ತೆ, ರೈಟ್ ಸೈಡ್ ತಿರುಗಿಸಿದ್ರೆ ರೈಟಿಗೆ ಮೂವ್ ಆಗುತ್ತೆ. ಮತ್ತೆ ಇದು ಬಿಟ್ಟು ನೆಕ್ಸ್ಟ್ ಇಲ್ಲೊಂದು ಕಾಣಿಸುತ್ತೆ, ಇದೇನು?
ಗೇರ್ ಹಾಕೋದು. ಗೇರ್ ಹಾಕೋದು ಅಂದರೆ ಗೇರ್ ಲಿವರ್. ಹಾಂ, ಗೇರ್ ಲಿವರೇ ಸರಿ. ಈಗ 1ರಿಂದ 5ರವರೆಗೂ ಇದರಲ್ಲಿ ತೋರಿಸುತ್ತೆ. ಇದ್ರ ಕೆಲಸ ಏನಂದರೆ, ಗೇರ್ ಅಂದರೆ ನೀವು ತಿಳ್ಕೊಳ್ಳಿ ಗಾಡಿಯ ಸ್ಪೀಡ್ ಅಂತ. ಹಾಂ, ಇವಾಗ ಒಂದಿದೆಯಲ್ಲ, ಗಾಡಿನ 1ರಲ್ಲಿ ಮೂವ್ ಮಾಡ್ಬೋದು. ಮೂವ್ ಮಾಡೋದಕ್ಕಿಂತ ಜಾಸ್ತಿ ಸ್ಪೀಡ್ 2, ಅದಕ್ಕಿಂತ ಜಾಸ್ತಿ ಸ್ಪೀಡ್ 3, ಈ ರೀತಿ ಇದು ಸ್ಪೀಡ್ಸ್. ಇಲ್ಲಿ 6 ಅಂತ ಇದೆಯಲ್ಲ, ಇದು ರಿವರ್ಸ್ ಹೋಗೋದಕ್ಕೆ ಯೂಸ್ ಮಾಡೋವಂಥದ್ದು. ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ, ಈಗ ಗಾಡಿ ಮೂವ್ ಆಗಲ್ಲ. ಹ್ಯಾಂಡ್ ಬ್ರೇಕ್ ಅಂದರೆ ಏನು ಗೊತ್ತಾ? ಗೊತ್ತಿಲ್ಲ. ಹ್ಯಾಂಡ್ ಬ್ರೇಕ್ ಅಂದರೆ ಈಗ ನಾವು ಗಾಡಿ ಓಡಿಸ್ತಿರ್ಬೇಕಾದ್ರೆ ಇಲ್ಲಿ ಇದೆಯಲ್ಲ ಮಿಡ್ಲು, ಇದರಲ್ಲಿರೋ ಬ್ರೇಕ್ನ ನಾವು ಯೂಸ್ ಮಾಡ್ತಿರ್ತೀವಿ ಗಾಡಿ ನಿಲ್ಲಿಸೋದಕ್ಕೆ. ಗಾಡಿ ನಿಂತಾಗ ಇಳಿಜಾರಿದ್ರೆ ಗಾಡಿ ಹಿಂದೆ ಮುಂದೆ ಹೋಗ್ಬಿಡುತ್ತಲ್ಲ, ಅವಾಗ ಇದನ್ನ ಮೇಲೆತ್ತಿ ಇದನ್ನ ಅಪ್ಲೈ ಮಾಡಿರ್ತೀವಿ. ಇದನ್ನ ಕೈಯಿಂದ ಹಾಕೋ ಬ್ರೇಕೆ ಹ್ಯಾಂಡ್ ಬ್ರೇಕು. ಇದನ್ನ ಹಾಕಿದರೆ ಗಾಡಿ ಹಿಂದೆ ಮುಂದೆ ಹೋಗೋದಿಲ್ಲ, ಇದು ಹ್ಯಾಂಡ್ ಬ್ರೇಕು. ಅರ್ಥ ಆಯ್ತಾ? ಇದು ಸ್ಟೇರಿಂಗು, ಲೆಫ್ಟ್ ರೈಟ್ ಗಾಡಿನ ಟರ್ನ್ ಮಾಡೋದಕ್ಕೆ. ಇದು ಗೇರ್ ಸ್ಪೀಡ್ಸಿಗೆ. ಇದು ಹ್ಯಾಂಡ್ ಬ್ರೇಕ್, ಗಾಡಿನ ನಿಂತಲ್ಲಿ ಸ್ಟಾಪ್ ಮಾಡೋದಕ್ಕೆ. ನೆಕ್ಸ್ಟು ಇಲ್ಲಿ 3 ಇದೆಯಲ್ಲ, ಏನೇನು ಗೊತ್ತಾ? ಮೊದಲಿರೋದು ನಿನ್ನ ಕಾಲಿಟ್ಟಿರೋದು ಕ್ಲಚ್. ಕ್ಲಚ್ ಏನು ಕೆಲಸ ಮಾಡುತ್ತೆ ಹೇಳು? ಸ್ಪೀಡ್ನ ಜಾಸ್ತಿ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ, ಬ್ರೇಕ್ ಹಾಕ್ಬೇಕಾದ್ರೆ ಯೂಸ್ ಆಗುತ್ತೆ. ಕ್ಲಚ್ ಹಿಡ್ದೆ ಬ್ರೇಕ್ ಹಾಕೋದಲ್ವಾ? ಹೌದು. ಕ್ಲಚ್ ಹಿಡ್ದೆ ಗೇರ್ ಹಾಕೋದು. ಹೌದೌದು. ಈಗ ನೀನು ಗಾಡಿನ ಮೂವ್ ಮಾಡಬೇಕಾಗಿರುತ್ತಲ್ಲ, ಕ್ಲಚ್ನ ಪೂರ್ತಿ ಪ್ರೆಸ್ ಮಾಡಿ ನಾವು ಗೇರ್ನ ಹಾಕಬೇಕು. ಕ್ಲಚ್ನ ನಾವು ನಿಧಾನಕ್ಕೆ ಹಿಂಗೆ ರಿಲೀಸ್ ಮಾಡಿದರೆ ಗಾಡಿ ಮೂವ್ ಆಗುತ್ತೆ. ಹೌದಾ? ಮತ್ತು ಬ್ರೇಕ್ ಹಿಡಿಯೋವಾಗ ನಾವು ಕ್ಲಚ್ನ ಪ್ರೆಸ್ ಮಾಡಿನೇ ಬ್ರೇಕ್ ಹಿಡಿಬೇಕು. ಆ ಬ್ರೇಕ್ ಟೆಕ್ನಿಕ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಮಿಡ್ಲಿರೋದು ಬ್ರೇಕು, ಲಾಸ್ಟ್ ಇರೋದು ಎಕ್ಸ್ಲೇಟ್ರ್. ಬ್ರೇಕ್ ಏನು ಕೆಲಸ ಮಾಡುತ್ತೆ? ಗಾಡಿ ನಿಲ್ಲಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆ ಕಡೆ ಫಸ್ಟ್ ಇರೋದು ಎಕ್ಸ್ಲೇಟ್ರ್ ಏನು ಕೆಲಸ ಮಾಡುತ್ತೆ? ಗಾಡಿ ಸ್ಪೀಡ್ ಜಾಸ್ತಿ ಮಾಡುತ್ತೆ. ಇವನ್ನೆಲ್ಲ ಎಲ್ಲಿ ತಿಳ್ಕೊಂಡಿಗೆ? ಹಿಂಗೆ ಯೂಟ್ಯೂಬಲ್ಲಿ ನೋಡಿ. ನಂಗೆ ಬೈಕ್ ಡ್ರೈವ್ ಮಾಡಕ್ಕೆ ಬರುತ್ತಾ? ಸರಿ. ಇವಿಷ್ಟನ್ನ ನೀನು ಮನದಲ್ಲೇ ಮತ್ತೆ ರಿಪೀಟ್ ಮಾಡ್ಕೋಬೇಕು ಮನಸ್ಸಲ್ಲೇ. ಆವಾಗ ಯಾವುದು ಏನು ಕೆಲಸ ಮಾಡುತ್ತೆ ಅನ್ನೋದು ನಿನಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಓಕೆ. ನಾನು ಇವಾಗ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಕೀ ಎಲ್ಲಿದೆ ಗಾಡಿದು? ನನ್ನ ರೈಟ್ ಸೈಡ್ಗೆ ಐತೆ. ತೆಗಿ ನೋಡೋಣ. ಇದು ಕೀನ ಇನ್ಸರ್ಟ್ ಮಾಡಿದೆ. ಒಂದ್ಸರಿ ಟರ್ನ್ ಮಾಡು. ಇಗ್ನಿಷನ್ ಆನ್ ಆಯ್ತಾ? ಈಗ ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಕ್ಲಚ್ನ ಪ್ರೆಸ್ ಮಾಡಬೇಕು. ಪೂರ್ತಿನಾ? ಪೂರ್ತಿ ಪ್ರೆಸ್ ಮಾಡು. ಕೀ ಟರ್ನ್ ಮಾಡಿದೆ. ಇನ್ನೊಂದ್ಸರಿ ಕ್ಲಚ್ ಪ್ರೆಸ್ ಮಾಡಿಲ್ಲ ನೀನು. ಪೂರ್ತಿ ಕ್ಲಚ್ ಪ್ರೆಸ್ ಮಾಡಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಪೂರ್ತಿ ಪ್ರೆಸ್ ಮಾಡಿ ಕ್ಲಚ್ನ ಟರ್ನ್ ಮಾಡು. ಪ್ರೆಸ್ ಮಾಡಿಲ್ಲ ನೀನು. ಸ್ಟಾರ್ಟ್ ಆಯ್ತು. ಕೀ ಬಿಟ್ಬಿಡು. ಹಿಂಗೆ ಗಾಡಿ ಕ್ಲಚ್ ಕೂಡ ಬಿಡ್ಬೇಕಾ? ಗೇರ್ ಹಾಕಿಲ್ಲ ಅಲ್ಲ, ಗೇರ್ ನ್ಯೂಟ್ರಲ್ ಅಲ್ಲಿದೆ. ಕ್ಲಚ್ ಬಿಟ್ರೆ ಏನು ತೊಂದರೆ ಇಲ್ಲ. ಇದನ್ನ ನೋಡ್ಕೋಬೇಕು. ಗೇರ್ ಏನಾದ್ರೂ ಅಪ್ಲೈ ಇದ್ರೆ ಗಾಡಿ ಮೂವ್ ಆಗ್ಬಿಡುತ್ತೆ. ಗೇರ್ ಅಲ್ಲಿ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಈಗ ಲೆಫ್ಟ್ ರೈಟ್ ಟರ್ನ್ ಮಾಡಿ ಗೇರ. ಲೆಫ್ಟ್ ರೈಟ್ ಅಷ್ಟೇ. ಈಗ ಲೆಫ್ಟ್, ಇದು ರೈಟ್. ಈಗ ಗೇರ್ ಅಲ್ಲಿಲ್ಲ, ಮಿಡ್ಲಿದ್ರೆ. ಈಗ ಹಿಂದೆ ಮುಂದೆ ಲೆಫ್ಟ್ ರೈಟ್ ಹಿಂದೆ ಮುಂದೆ ಇದ್ರೆ ಇದು ಗೇರ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಮಿಡ್ಲಿ ಗೆರೆ ಇದೆಯಲ್ಲ, ಈಗ ನಾವು ಮಿಸ್ ಆಗಿ ಗಾಡಿ ಸ್ಟಾರ್ಟ್ ಮಾಡಿ ಕ್ಲಚ್ ಬಿಟ್ಬಿಡ್ತೇವೆ, ಗೇರ್ ಅಲ್ಲಿ ಇತ್ತು, ಅವಾಗ ಏನಾಗುತ್ತೆ? ಗಾಡಿ ಮೂವ್ ಆಗುತ್ತೆ. ಕ್ಲಚ್ನ ನಿಧಾನಕ್ಕೆ ಬಿಟ್ಟರೆ ಮೂವ್ ಆಗುತ್ತೆ. ಕ್ಲಚ್ನ ಫಾಸ್ಟ್ ಆಗಿ ಬಿಟ್ಬಿಟ್ರೆ ಗಾಡಿ ಮುಂದೆ ಹೋಗಿ ಬಂದ್ ಆಗ್ಬಿಡುತ್ತೆ. ಈಗ ಗಾಡಿನ ಆಫ್ ಮಾಡು. ಸರಿ, ಇವಾಗ ಏನೇನು ತಿಳ್ಕೊಂಡಿದ್ಯಾ? ಕಾರ್ ಹತ್ತಿದ ತಕ್ಷಣ ಸೀಟ್ ಅಡ್ಜಸ್ಟ್ ಮಾಡ್ಕೊಬೇಕು, ಸ್ಟೇರಿಂಗ್ ಅಡ್ಜಸ್ಟ್ ಮಾಡ್ಕೊಬೇಕು, ಆಮೇಲೆ ಗೇರ್ ಅಲ್ಲಿ ಇದೆ ಇಲ್ವಾ ಗಾಡಿ ಚೆಕ್ ಮಾಡ್ಕೋಬೇಕು. ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಗೇರ್ ಬಗ್ಗೆ ತಿಳ್ಕೊಂಡೆ. ಕ್ಲಚ್, ಎಕ್ಸಲೇಟರ್, ಬ್ರೇಕು, ಹ್ಯಾಂಡ್ ಬ್ರೇಕು, ಇಷ್ಟ್ರ ಬಗ್ಗೆ ತಿಳ್ಕೊಂಡೆ. ಮೊದಲಿಗೆ ಇದು ಸ್ಟೇರಿಂಗ್ ಏನು ಕೆಲಸ ಮಾಡುತ್ತೆ ಹೇಳ? ಗಾಡಿ ಮೂವ್ ಆಗಕ್ಕೆ, ಆ ಕಡೆ ಈ ಕಡೆ. ಲೆಫ್ಟ್ ಬೇಕಂದ್ರೆ ಲೆಫ್ಟ್ ಸೈಡ್, ರೈಟ್ ಬೇಕಂದ್ರೆ ರೈಟ್ ಮೂವ್ ಮಾಡ್ಕೊಳ್ಳೋಕೆ. ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಲೆಫ್ಟ್ ಸೈಡ್ ಗಾಡಿ ಮೂವ್ ಆಗುತ್ತೆ. ರೈಟ್ ಸೈಡ್ ತಿರುಗಿಸಿದ್ರೆ ರೈಟ್ ಹೋಗುತ್ತೆ. ಮತ್ತೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ನಾನು ಕಲ್ತಿದ್ದೀನಿ ಬಟ್ ಸ್ಟೇರಿಂಗ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಗಾಡಿ ರೋಡ್ ತುಂಬಾನು ಹೊಳ್ಳಾಡುತ್ತೆ ಅಂತ. ಸ್ಟೇರಿಂಗ್ ನ ಸ್ಟಿಪ್ ಆಗಿ ಇಟ್ಕೊಂಡ್ರೆ ಸ್ಟ್ರೇಟ್ ಆಗಿ ಹೋಗುತ್ತೆ ಗಾಡಿ. ಸ್ಟ್ರೇಟ್ ಆಗಿ ಹೋಗುತ್ತೆ. ಈ ಸ್ಟೇರಿಂಗ್ ಬ್ಯಾಲೆನ್ಸ್ ಅನ್ನೋದು ಅದು ಒಂದು ಕಲಿಬೇಕು. ಅದನ್ನ ಸ್ಟೇರಿಂಗ್ ಬ್ಯಾಲೆನ್ಸ್ನ ನೀವು ಪರ್ಫೆಕ್ಟ್ ಆಗಲಿಲ್ಲ ಅಂದರೆ ಯಾವ್ದಾದ್ರು ಗ್ರೌಂಡಿಗೆ ತಗೊಂಡೋಗಿ. ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ, ಈಗ ನೀವು ನಿಧಾನಕ್ಕೆ ಮೂವ್ ಮಾಡ್ತಾ ಇರಿ, ಸ್ಟೇರಿಂಗ್ನ ಸ್ವಲ್ಪ ಎಡಕ್ಕೆ ತಿರುಗಿಸಿ, ಗಾಡಿ ಸ್ವಲ್ಪ ಎಡಕ್ಕೆ ತಿರುಗ್ತಾ ಇರುತ್ತೆ.
ರೈಟಿಗೆ ತಿರ್ಸಿರಿ, ರೈಟಿಗೆ ತಿರುಗ್ತಾ ಇರುತ್ತೆ. ಗ್ರೌಂಡಲ್ಲಿ ನೀವು ಯಾಕೆ ಭಯ ಬಿಟ್ಟು ಪ್ರಾಕ್ಟೀಸ್ ಮಾಡಲ್ಲ? ಅದೇ ತಪ್ಪು ಮಾಡ್ತಾ ಇರೋದು. ರೋಡಲ್ಲೇ ಕಲಿತು ರೋಡಲ್ಲೇ ಹೋಗ್ಬೇಕಂದ್ರೆ ಹೆಂಗೆ? ಗ್ರೌಂಡಲ್ಲಿ ಯಾರು ಇರೋದಿಲ್ಲ, ಭಯ ಇರೋದಿಲ್ಲ. ಜೊತೆಗೆ ಯಾರನ್ನಾದ್ರು ಕುಂಡಿಸ್ಕೊಂಡು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಲ್ಲ. ನಿಧಾನಕ್ಕೆ ಲೆಫ್ಟ್ ತಿರುಗಿಸಿದ್ರೆ ಲೆಫ್ಟ್ ಹೋಗುತ್ತೆ, ರೈಟ್ ತಿರುಗಿಸಿದ್ರೆ ರೈಟ್ ಹೋಗುತ್ತೆ ಗಾಡಿ. ಇದು ಸ್ಟೇರಿಂಗ್ದಾಯ್ತು. ನೆಕ್ಸ್ಟು ಕ್ಲಚ್ಚು, ಬ್ರೇಕು, ಆಕ್ಸಿಲೇಟರ್ದು ಇದು ಏನು ಯೂಸ್ ಆಗುತ್ತೆ? ಮೊದಲಿರೋದೇನು? ಕ್ಲಚ್. ಕ್ಲಚ್ ಹೆಂಗೆ ಕೆಲಸ ಮಾಡುತ್ತೆ ಹೇಳು? ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಗೇರ್ ಹಾಕ್ಬೇಕಾದ್ರೆ ಬ್ರೇಕ್ ಹಾಕ್ಬೇಕಾದ್ರೆ ಯೂಸ್ ಆಗುತ್ತೆ. ಗಾಡಿ ಮೂವ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಬ್ರೇಕ್ ಯಾವುದು? ಇದು. ಹಾಂ, ಬ್ರೇಕ್ ಏನಕ್ಕೆ? ಗಾಡಿ ಸ್ಟಾಪ್ ಮಾಡಕ್ಕೆ. ನೆಕ್ಸ್ಟ್ ಎಕ್ಸ್ಲೇಟರ್ ಯಾವ ಥರ ಯೂಸ್ ಮಾಡ್ತೀಯ? ಇವಾಗ ಯೂಸ್ ಮಾಡ್ತಿದ್ಯಲ್ಲ ಹಿಂಗ. ಎಕ್ಸ್ಲೇಟರ್ನ ಯಾವಾಗಲೂ ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ನಿಧಾನಕ್ಕೆ ಬಿಡಬೇಕು. ನೀನು ಕ್ಲಚ್ನ ಯಾವ ಕಾಲಿಂದ ಪ್ರೆಸ್ ಮಾಡ್ತೀಯ? ಲೆಫ್ಟ್ ಸೈಡ್. ರೈಟ್ ಸೈಡಿಂದ ಯಾಕೆ ಪ್ರೆಸ್ ಮಾಡಲ್ಲ? ಯಾಕಂದ್ರೆ ಅದು ಲೆಫ್ಟ್ ಸೈಡ್ ಇದೆ, ಅದಕ್ಕೆ ನಮ್ಗೆ ಕಂಫರ್ಟ್ ಆಗಲ್ಲ ಟಚ್ ಮಾಡಕ್ಕೆ. ರೈಟ್ ಕಾಲಿಂದ ಲೆಫ್ಟ್ ಸೈಡ್ ಟಚ್ ಮಾಡಕ್ಕೆ. ಅದು ಗಾಡಿನ ನಾವು ಓಡಿಸ್ತಿರ್ಬೇಕಾದ್ರೆ ಕನ್ಫ್ಯೂಸ್ ಆಗಿ ಎಡವಟ್ಟಾಗಿ ಆಕ್ಸಿಡೆಂಟ್ ಕೂಡ ಆಗುತ್ತೆ. ನಾವು ಕ್ಲಚ್ನ ಎಡಗಾಲಿಂದ ಮಾತ್ರ ಪ್ರೆಸ್ ಮಾಡಬೇಕು. ಓಕೆ. ಬ್ರೇಕ್ ಎಕ್ಸ್ಲೇಟರ್ನ ಬಲಗಡೆ ಕಾಲಿಂದ ಮಾತ್ರ ನಾವು ಹಿಡಿಬೇಕು. ಬ್ರೇಕ್ನು ನಾವು ಎಡಗಡೆ ಕಾಲಿಂದ ಪ್ರೆಸ್ ಮಾಡಲ್ಲ. ಬ್ರೇಕ್ ಇದು ಕಾಲ್ನ ಬ್ರೇಕ್ ಮೇಲೆ ಇಡು, ಎಡಗಡೆ ಕಾಲು. ಇವಾಗ ನಾವು ಬ್ರೇಕ್ ಹಿಡಿಬೇಕಾದ್ರೆ ಕ್ಲಚ್ ಹಿಡಿದು ಬ್ರೇಕ್ ಹಿಡಿಬೇಕಾಗುತ್ತೆ. ಇವಾಗ ಕ್ಲಚ್ ಹಿಡಿಯೋಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ಕ್ಲಚ್ನ ನಾವು ಎಡಗಡೆ ಕಾಲಿಂದಾನೇ ಪ್ರೆಸ್ ಮಾಡಬೇಕು. ಬ್ರೇಕ್ನ ಮಿಡ್ಲ್ ಕಾಲಿಂದಾನೇ ಬ್ರೇಕ್ನ ಬಲಗಡೆ ಕಾಲಿಂದಾನೇ ಪ್ರೆಸ್ ಮಾಡಬೇಕು. ಬ್ರೇಕು ಮತ್ತು ಎಕ್ಸ್ಲೇಟರ್ನ ಬಲಗಡೆ ಕಾಲಿಂದಾನೇ ಪ್ರೆಸ್ ಮಾಡಬೇಕು. ಕಾಲ್ನ ಹೆಂಗೆ ಹಿಡಿತೀಯ? ಹಿಂಬಡಿನ ಬ್ರೇಕು ಮತ್ತು ಎಕ್ಸ್ಲೇಟರ್ ಮಧ್ಯ ಇಡು. ಹಂಗೆ. ಈಗ ಎಕ್ಸ್ಲೇಟರ್ ಪ್ರೆಸ್ ಮಾಡು. ಹಾಂ, ಆ ಥರ ಇದನ್ನು ಪ್ರಾಕ್ಟೀಸ್ ಮಾಡಿ. ಈಗ ಕ್ಲಚ್ಚು, ಬ್ರೇಕ್, ಎಕ್ಸ್ಲೇಟರ್ ಇದೆಯಲ್ಲ, ಇವನ್ನ ಪ್ರೆಸ್ ಮಾಡಿದ್ರೆ ಏನು ಆಗಲ್ಲ. ಗಾಡಿ ಸ್ಟಾಪ್ ಇದ್ದಾಗ ನೀವು ಪ್ರೆಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಈಗ ನಾವು ಬ್ರೇಕ್ ಹಾಕ್ಬೇಕಂದ್ರೆ ಕ್ಲಚ್ ಹಿಡ್ದೆ ಬ್ರೇಕ್ ಒತ್ತಬೇಕಾ? ಹೌದು. ಎಕ್ಸ್ಲೇಟರ್ ಕೊಡ್ಬೇಕಂದ್ರೆ ಕ್ಲಚ್ ಹಿಡ್ಕೊಂಡೆ ಎಕ್ಸ್ಲೇಟರ್ ಕೊಡ್ಬೇಕಾ? ಕ್ಲಚ್ ನೀನು ನಿಧಾನಕ್ಕೆ ಬಿಡ್ತಾ 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 ಎಕ್ಸ್ಲೇಟರ್ ನಿಧಾನಕ್ಕೆ ಕೊಡಬೇಕು. ಈಗ ಕ್ಲಚ್ನ ನೀನು ಬಿಡೋಕ್ಕಿಂತ ಮುಂಚೆನೇ ಎಕ್ಸ್ಲೇಟರ್ ಕೊಟ್ಟರೆ ಗಾಡಿ ಸುಮ್ಮನೆ ರೈಸ್ ಆಗುತ್ತೆ. ಹೌದಾ? ಅದ್ರ ಅವಶ್ಯಕತೆ ಇರಲ್ಲ. ನಿಧಾನ ಕ್ಲಚ್ ಬಿಟ್ಟರೆ ಹೈಡ್ಲಿಂಗ್ ಇರುತ್ತೆ, ಕ್ಲಚಲ್ಲಿ ಮೂವ್ ಆಗುತ್ತೆ. ಸೊ ಗಾಡಿ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಸ್ವಲ್ಪ ಎಕ್ಸ್ಲೇಟರ್ ಕೊಡೋದು. ಗೊತ್ತಾಯ್ತಾ? ಈಗ ಇದನ್ನೇ ಒಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಬೇಕು, ಯಾವ ಪಾರ್ಟ್ ಏನು ವರ್ಕ್ ಮಾಡುತ್ತೆ ಅಂತ. ಇವಾಗಲೇ ಹೋಗ್ಬಿಡೋಣ ನಡಿ ಮುಂದೆ ಬಿಡ್ತೀನಿ ಅಂತೆಲ್ಲ ಹೇಳ್ಬಾರ್ದು. ಹಂಗೆ ಕೇಳ್ತೀಯ ಮೂವ್ ಮಾಡ್ತೀನಿ? ಕ್ಯೂರಿಯಾಸಿಟಿ, ನಾನು ಮೂವ್ ಮಾಡ್ಬೇಕಂತ ಕ್ಯೂರಿಯಾಸಿಟಿನೇ. ಈಗ ಸಡನ್ಲಿ ಗಾಡಿ ಮೂವ್ ಮಾಡ್ತಾ ಇರ್ತೀಯ, ನಿನಗೆ ಯಾವ ಪಾರ್ಟ್ ಏನು ಕೆಲಸ ಮಾಡುತ್ತೆ ಅನ್ನೋದು ನಿನಗೆ ಕನ್ಫರ್ಮ್ ಆಗಿ ಇದಾಗಬೇಕಲ್ಲ. ಬ್ರೇಕ್ ಇದೆಯಲ್ಲ, ಬ್ರೇಕ್ ಒತ್ತಿದ್ರೆ ಆಯ್ತು. ಬ್ರೇಕ್ ಒತ್ತೋದ್ರ ಬದಲು ಎಕ್ಸ್ಲೇಟರ್ ಪ್ರೆಸ್ ಆದ್ರೆ ಏನು ಮಾಡೋದು? ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಅವಾಗ ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸ್ಬಿಡೋದು. ಯಾಕೆ ಪ್ರೆಸ್ ಮಾಡಿದ್ರೆ ಎಕ್ಸ್ಲೇಟರ್ನೇ ಬಿಟ್ಟು ಕ್ಲಚ್ ಹಿಡಿದು ಬ್ರೇಕ್ ಹಿಡಿಯಕ್ಕಾಗಲ್ವಾ? ಆಗುತ್ತೆ. ಮತ್ತೆ ಹ್ಯಾಂಡ್ ಬ್ರೇಕ್ ಹಾಕ್ತೀಯ? ಹೇಳ್ಕೊಡ್ಬೇಕಾದ್ರೆ ಸರಿ ಹೇಳ್ಕೊಟ್ರೆ ಆಗುತ್ತೆ. ಹೇಳ್ಕೊಡ್ಬೇಕಾದ್ರೆ ಕನ್ಫ್ಯೂಷನ್ ಕೊಡ್ಬೇಡ್ದು ಯಾವಾಗ್ಲೂ ಡ್ರೈವಿಂಗ್ ಕಲಿಯೋರಿಗೆ. ಇವಾಗ ನಾನು ಹೇಳಿದ್ದೀನಲ್ಲ, ಸ್ಟೇರಿಂಗ್ ಏನ್ ಕೆಲಸ ಮಾಡುತ್ತೆ, ಕ್ಲಚ್, ಬ್ರೇಕ್, ಆಕ್ಸಿಲೇಟರ್ ಏನ್ ಕೆಲಸ ಮಾಡುತ್ತೆ, ಗೇರ್ ಹೆಂಗೆ, ಮತ್ತೆ ಹ್ಯಾಂಡ್ ಬ್ರೇಕ್ ಹೆಂಗೆ, ಇದಿಷ್ಟನ್ನ ಅರ್ಥ ಮಾಡ್ಕೊ. ಅರ್ಥ ಆಗಿದೆ ನಂಗೆ. ಏನೇನು ಅರ್ಥ ಆಗಿದೆ ಹೇಳ? ಕ್ಲಚ್ ಏನ್ ಕೆಲಸ ಮಾಡುತ್ತೆ, ಬ್ರೇಕ್ ಏನ್ ಕೆಲಸ ಮಾಡುತ್ತೆ, ಆಕ್ಸಿಲೇಟರ್ ಏನ್ ಕೆಲಸ ಮಾಡುತ್ತೆ, ಸ್ಟೇರಿಂಗ್ ಏನ್ ಕೆಲಸ ಮಾಡುತ್ತೆ, ಗೇರ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು, ಇದೆಲ್ಲ ಗೊತ್ತಾಗಿದೆ ನಂಗೆ. ಗೊತ್ತಾಗಿದೆಯಾ? ನನ್ ಕಾನ್ಫಿಡೆನ್ಸ್ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಿಂಗೆ? ಏನು? ನನ್ ಕಾನ್ಫಿಡೆನ್ಸ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಕಾನ್ಫಿಡೆನ್ಸ್ ಇರ್ಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಈ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ, ಕಡಿಮೆನೇ ಐತೆ. ಯಾಕಂದ್ರೆ ಇದು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಪೂರ್ತಿ ಕನ್ಫರ್ಮ್ ಆಗಿ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಗಾಡಿನ ಮೂವ್ ಮಾಡೋದು ಉತ್ತಮ ಅಲ್ವಾ? ಹೌದು. ಇವತ್ತು ನೀನು ಇದನ್ನ ಪೂರ್ತಿಯಾಗಿ ರಿವೈಂಡ್ ಮಾಡ್ಕೊ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗಾಡಿನ ಮೂವ್ ಮಾಡಿಸ್ತೀನಿ. ಓಕೆ. ಇದಿಷ್ಟನ್ನೇ ನೀನು ರಿವೈಂಡ್ ಮಾಡ್ಕೊ. ನಾನು ನೆಕ್ಸ್ಟ್ ಲೆಸನ್ನಲ್ಲಿ ನಿನಗೆ ಗಾಡಿನ ಮೂವ್ ಮಾಡೋದನ್ನ ಕಲಿಸ್ತೀನಿ. ಓಕೆ. ಯಾರ್ಯಾರಿಗೆ ಡ್ರೈವಿಂಗ್ ಕಲಿಬೇಕನ್ನೋ ಆಸೆ ಇದೆಯಾ ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.